ಸಿದ್ದರಾಮಯ್ಯನ ಉಂಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿಟ್ಕೊಂಡಿದ್ರು. ಇವತ್ತು ದೇವಾಲಯಗಳಲ್ಲಿ ಉಂಡಿಗೂ ಕನ್ನ ಹಾಕಂತ ಕೆಲಸಗಳನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಿಂದೆಯಿಂದನೂ ಏನು ಒಂದು ಕಮ್ಯುನಿಟಿ ಫೇವರ್ ಆಗಿ ಪಾಕಿಸ್ತಾನ ಏಜೆಂಟ್ ಅಂತ ನಡ್ಕೊಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ದೇವಸ್ಥಾನಗಳಿಗೆ ಬರ್ತಕ್ಕಂಥ ಹಣದಲ್ಲೂ 10% ನಮಗೆ ಭಾಗ ಕೊಡಬೇಕಂತ ಹೇಳಿ ಬಂದಿರತಕ್ಕಂಥದ್ದು ನಿಜಕ್ಕೂ ಇದು ಖಂಡನೀಯ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ದಲಿತ ವಿರೋಧಿ, ದೇಶ ವಿರೋಧಿ ಮತ್ತೆ ಹಿಂದೂ ವಿರೋಧಿ ಅಂತ ಹೇಳ್ಬಿಟ್ಟು ಏನು ಹಣಪಟ್ಟ ಇತ್ತು ಅದನ್ನ ನೀವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾಬೀತುಪಡಿಸಿದ್ದೀರಿ. ಕೂಡಲೇ ಆ ಸುತ್ತಲೇ ಏನು ಹೊಡಿಸಿದಿರಿ ಅದನ್ನ ವಾಪಸ್ ತಗೊಂಡು ನಿಮಗೆ ತಾಕತ್ತಿದ್ರೆ ಮಸೀದಿಗಳಲ್ಲೂ ಚರ್ಚ್ಗಳಲ್ಲೂ ಉಂಡಿ ಇಡ್ರಿ. ಅದ್ರೂ ನೀವು 10% ನೀವು ಭಾಗ ಕೇಳೋಂಥ ತಾಕತ್ ನಿಮ್ಗಿದೆಯಾ ಸಿದ್ದರಾಮಯ್ಯನವರೇ? ಅದು ಬಿಟ್ಟು ಇವತ್ತು ನಿಮಗೆ ಹಿಂದೂಗಳು ವೋಟ್ ಹಾಕಲ್ಲ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗಿ ಇವತ್ತು ಬಹುಸಂಖ್ಯಾತ ಹಿಂದೂಗಳ ಮೇಲೆ ಈ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಿ ದೇವಸ್ಥಾನಗಳಲ್ಲಿ ನಾವು ಹಾಕಿರ್ತಕ್ಕಂಥ ₹1 ಏನು ಉಂಡಿ ಕಾಸಿದೆ ಅದಕ್ಕೂ ಕನ್ನ ಹಾಕಂತ ಕೆಲಸಗಳನ್ನ ನೀವು ಇವತ್ತೇನು ಮಾಡ್ತಾ ಇದ್ರಿ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀರಿ. ಆ ದೇವರನ್ನ ಯಾರು ಈ ರೀತಿ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲ್ಲ ಅನ್ನೋ ಮುಖಾಂತರ ನಾನು ನಿಮ್ಗೆ ಆ ಭಗವಂತನ ನಿಮ್ಗೆ ಶಾಪ. ಸಿದ್ದರಾಮಯ್ಯನ ಉಂಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿಟ್ಕೊಂಡಿದ್ರು. ಇವತ್ತು ದೇವಾಲಯಗಳಲ್ಲಿ ಉಂಡಿಗೂ ಕನ್ನ ಹಾಕಂತ ಕೆಲಸಗಳನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಿಂದೆಯಿಂದನೂ ಏನು ಒಂದು ಕಮ್ಯುನಿಟಿ ಫೇವರ್ ಆಗಿ ಪಾಕಿಸ್ತಾನ ಏಜೆಂಟ್ ಅಂತ ನಡ್ಕೊಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ದೇವಸ್ಥಾನಗಳಿಗೆ ಬರ್ತಕ್ಕಂಥ ಹಣದಲ್ಲೂ 10% ನಮಗೆ ಭಾಗ ಕೊಡಬೇಕಂತ ಹೇಳಿ ಬಂದಿರತಕ್ಕಂಥದ್ದು ನಿಜಕ್ಕೂ ಇದು ಖಂಡನೀಯ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ದಲಿತ ವಿರೋಧಿ, ದೇಶ ವಿರೋಧಿ ಮತ್ತೆ ಹಿಂದೂ ವಿರೋಧಿ ಅಂತ ಹೇಳ್ಬಿಟ್ಟು ಏನು ಹಣಪಟ್ಟ ಇತ್ತು ಅದನ್ನ ನೀವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾಬೀತುಪಡಿಸಿದ್ದೀರಿ. ಕೂಡಲೇ ಆ ಸುತ್ತಲೇ ಏನು ಹೊಡಿಸಿದಿರಿ ಅದನ್ನ ವಾಪಸ್ ತಗೊಂಡು ನಿಮಗೆ ತಾಕತ್ತಿದ್ರೆ ಮಸೀದಿಗಳಲ್ಲೂ ಚರ್ಚ್ಗಳಲ್ಲೂ ಉಂಡಿ ಇಡ್ರಿ. ಅದ್ರೂ ನೀವು 10% ನೀವು ಭಾಗ ಕೇಳೋಂಥ ತಾಕತ್ ನಿಮ್ಗಿದೆಯಾ ಸಿದ್ದರಾಮಯ್ಯನವರೇ? ಅದು ಬಿಟ್ಟು ಇವತ್ತು ನಿಮಗೆ ಹಿಂದೂಗಳು ವೋಟ್ ಹಾಕಲ್ಲ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗಿ ಇವತ್ತು ಬಹುಸಂಖ್ಯಾತ ಹಿಂದೂಗಳ ಮೇಲೆ ಈ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಿ ದೇವಸ್ಥಾನಗಳಲ್ಲಿ ನಾವು ಹಾಕಿರ್ತಕ್ಕಂಥ ₹1 ಏನು ಉಂಡಿ ಕಾಸಿದೆ ಅದಕ್ಕೂ ಕನ್ನ ಹಾಕಂತ ಕೆಲಸಗಳನ್ನ ನೀವು ಇವತ್ತೇನು ಮಾಡ್ತಾ ಇದ್ರಿ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀರಿ. ಆ ದೇವರನ್ನ ಯಾರು ಈ ರೀತಿ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲ್ಲ ಅನ್ನೋ ಮುಖಾಂತರ ನಾನು ನಿಮ್ಗೆ ಆ ಭಗವಂತನ ನಿಮ್ಗೆ ಶಾಪ ಆಗ್ತಾನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.